ಹುಡುಗ್ರ ಏನೋ ಮಾಡ್ತಾ ಇದ್ದೀರಾ? ಅಮ್ಮ ಪಬ್ಜಿ ಆಡ್ತಾ ಇದೀವಿ ಮಮ್ಮ. ಪಬ್ಜಿ ಆಡೋ ಏಜ್ ಏನ್ರು ನಿಮ್ದು? ಮಿಲಿಟ್ರಿಗೆ ಹೋಗಾರ ಸೇರ್ಕೊಳ್ರು? ಮಿಲಿಟ್ರಿಗ ನಮ್ನ ಸೇರ್ಸ್ಕೋತಾರ ಮಮ್ಮ? ನಿಮ್ಮಂತ ಯುವಕರು ಸೇರ್ಕೊಳ್ದೆ ಇನ್ಯಾರನ್ನ ಸೇರ್ಸ್ಕೊತಾರೆ? ಮಮ್ಮ ಟ್ರೈನಿಂಗ್ ಸೇರ್ಸ್ಕೊಬಿಡ್ತಾರ ಮಮ್ಮ ನಮ್ನೆಲ್ಲ? ಟ್ರೈನಿಂಗ್ ಇರ್ತದೋ ಸಿಂಪಲ್ ಟ್ರೈನಿಂಗು. ಸಿಂಪಲ್ ಟ್ರೈನಿಂಗ್ ಅಮ್ಮ. ಏನ್ ಟ್ರೈನಿಂಗು? ಏನಿಲ್ಲ ಕಣ್ರು, 6 ಗುಂಡ ಆರಿಸ್ತಾರೆ. 6 ಗುಂಡ ತಪ್ಪಿಸ್ಕೋಬೇಕು ನೀವು. ಬರೀ 6 ಗುಂಡು ತಪ್ಪಿಸ್ಕೋಬೇಕಾ? ನೀನ್ ಹೋಗಿದ್ದೆ ಟ್ರೈನಿಂಗ್ಗೆ? ನಾನು ಹೋಗಿದ್ದೆ ಕಣ್ರು ಟ್ರೈನಿಂಗ್ಗೆ. 6 ಗುಂಡು ಹೊಡೆದ್ರು 4 ಗುಂಡು ತಪ್ಪಿಸ್ಕೊಂಡೆ. ಇನ್ನು 2 ಗುಂಡು ಇಲ್ಲ ತಗೊಂಡು. ಹಲೋ ದೋಸ್ತ, ಹೇಳೋ. ನಿಂಗೆ ವಾಟ್ಸಪ್ದಾಗ ಚಪ್ಪಲ್ ಫೋಟೋ ಕಳ್ಸೇನ, ಅದ್ರ ಯಾವ್ದು ಚಲೋ ಕಾಣತ್ತ ಹೇಳ್ಜಾರ? ಯಾವ ಬ್ಲ್ಯಾಕ್ ಕಲರ್ ಚಲೋ ಅವನತ್ವ? ಹಾಂ ಆಯ್ತಾಯ್ತು, ನನಗೂ ಇವತ್ತು ಚಲೋ ಕಾಣತ್ತೀವನು. ನಾ ಒಂದ್ ವಾರನಾದ್ರೂ ಊರಿಗೆ ಹೋಗಿ ಬರ್ಬೇಕಾಯ್ತಾ? ಊರಿಗ ಅಲ್ಲ, ನೀನು ಈ ಟೈಮಲ್ಲಿ ಊರಿಗೆ ಹೋದ್ರೆ ಹೆಂಗೆ? ನನಗೆ ಬೆಳಗ್ಗೆ ತಿಂಡಿ ಮಾಡೋದು ಯಾರು, ಅನ್ನ ಮಾಡೋದು ಯಾರು? ನಾನು ಉಪವಾಸ ಇರಬೇಕಾಗುತ್ತಲ್ಲ ಒಂದು ವಾರ. ಜಿಪ್ಪೆಯಲ್ಲಿ ಇದ್ರದು ಹಾಗೆಲ್ಲ ಹೇಳಿದ್ದು ಅಲ್ಲಲ್ಲ. ಈಗ ಊರಲ್ಲಿ ಬೇರೆ ಮಳೆ ಗಾಳಿ ಎಲ್ಲ ಸಿಕ್ಕಾಬಟ್ಟೆ ಅಂತ. ಈ ಟೈಮಲ್ಲೇ ನಿನಗೆ ಊರಿಗೆ ಹೋಗ್ಬೇಕಾ? ನಾನು ಇಲ್ಲಿ ಕೆಲಸ ಇರೋ ಟೈಮಲ್ಲಿ ಬಾ 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 ಆ ಕಡೆ ಬಾ ಬಾ. ಅಲ್ಲ ಕರೆಕ್ಟಾಗಿ ಹೇಳು, ಹೋಗ್ಲೇಬೇಕಾ ನಿನಗೆ ಊರಿಗೆ? ಮಹಾರಾಜ್ರೆ, ನಮ್ಮೂರಲ್ಲಿ ಡಿಟ್ಟೋ ನಿಮ್ ತರಾನೇ ಇರೋ ಒಬ್ಬ ಬಂದವನೇ. ಏನ್ ಹೇಳ್ತಿದ್ಯೋ? ತಕ್ಷಣ ಅವನ ದರ್ಬಾರ್ಗೆ ಕರ್ಕೊಂಡ್ ಬನ್ನಿ. ನಿನ್ ಅಮ್ಮ ಯಾವತ್ತಾದ್ರೂ ನಮ್ಮ ಅರಮನೆಯಲ್ಲಿ ಕೆಲಸ ಮಾಡ್ತಿದ್ರಾ? ಇಲ್ಲ ಮಹಾಪ್ರಭು, ಆದ್ರೆ ನಮ್ಮಪ್ಪ ನಿಮ್ ದರ್ಬಾರಲ್ಲಿ ಕೆಲಸ ಮಾಡ್ತಿದ್ರು. अभी बता दे भाई, अभी बता दे. I love you. ಉತ್ತರ ಕೊಟ್ಟು ಹೋಗ. ಇವತ್ತೇನ್ರ ಹೊಡ್ಕೊಳ್ಳೋದು ಬಂದಿಂದ. ನಮ್ಮನೇಲಿ ನಮ್ಮಮ್ಮ ತಿಂಡಿ ಮಾಡಕ್ ಮುಂಚೆ ನನಗೆ ಆಪ್ಷನ್ ಕೊಡ್ತಾರೆ. ಪೂರಿ ಬೇಕಾ, ದೋಸೆ ಬೇಕಾ, ಇಡ್ಲಿ ಬೇಕಾ, ಪುಳಿಯೋಗರೆ ಬೇಕಾ ಅಂತ ಆಪ್ಷನ್ ಕೊಡ್ತಾರೆ. ನಾನು ಯಾವ್ದು ಬೇಕು ಅಂತೀನೋ ಅದನ್ನ ಮಾಡ್ಕೊಡ್ತಾರೆ. ಅದೇ ತರ ನೀನು ಆಪ್ಷನ್ ಕೊಟ್ಬಿಟ್ರೆ ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ಕೊಟ್ರೆ ಸಾಕು. ಅದಕ್ಕೆ ಮಾಡಿದ್ರೆ ಆಯ್ತು. ಹೌದಾ? ಹಂಗಾದ್ರೆ ಇವತ್ತೇನ್ ಆಪ್ಷನ್? ಊಟ ಬೇಕಾ ಬೇಡವಾ? ಸಣ್ಣ ನೋಡಿ ಹೆಂಡತಿಗೆ ಹೊಸ ಬೈಕ್ ತಗೊಟ್ಬಿಟ್ಟಿದ್ದಾನೆ. ಸೊ ಎಲ್ಲಾರ್ಗು ಹೋಗಿ ಹೋಗಿ ದೂರ ಹೋಗಿ ನನ್ನ ಹೆಂಡತಿ ಬತ್ತಿದ್ದಾಳೆ ಅಂತ ಕಿರ್ಚಾಡ್ತಿದ್ದಾನೆ. ಬಟ್ ಒಂದ್ ಅರ್ಥ ಆಯ್ತು ಯಾಕೆ ಕಿರ್ಚಾಡ್ತಿದ್ದಾನೆ ಅಂದ್ರೆ, ಅಲ್ಲಿ ಹೆಂಡತಿ ಹೋಗಿ ಬೇರೆ ಗೊತ್ತಿದ್ರು ಅಣ್ಣಂಗೆ ಪ್ರಾಬ್ಲಮ್ಮು, ಇಲ್ಲ ಹೆಂಡತಿಗೇನಾದ್ರೂ ಬಿದ್ದು ಏಟಾದ್ರೆ ಅಣ್ಣಂಗೆ ಪ್ರಾಬ್ಲಮ್ಮು, ಹೊಸ ಬೈಕಿಗೆ ಏನಾದ್ರು ಆದ್ರೂ ಅಣ್ಣಂಗೆ ಪ್ರಾಬ್ಲಮ್ಮು. ಯಾಕಂದ್ರೆ ಹೀಗೆ ಹೊಸ್ದಾಗ್ ತಗೊಂಡಿದ್ದಾನೆ ಪಾಪ ಅಣ್ಣ. ಬರೀ ಇಂಥದೆಯ ಮತ್ತೇನಪ್ಪ, ಮಾನ್ಯ ಬೆಂಗಳೂರಿಗೆ ಹೋಗಿದ್ರಿ, ಏನೇನ್ ಮಾಡ್ರಿ 2-3 ದಿವಸ? ಇದು ಕರೆ ನಾವ್ ಎಲ್ಲಿ ಹೋದ್ರ ಲಾಭದಾಗ ನಮ್ದು ಏನೈತಿ? ಲಾಭದಾಗ ನೀವ್ ಯಾವತ್ತು ಹಂಗ ಬಂದ್ರಿ ಬಿಡ. ಮನ್ಯಾನ ಬುತ್ತಿ ಓದಿದ್ವು, ಒಂದು ಸಂಜೆ ಅದ್ರಾಗ ತಿಂದಿವು, ಗಾಡಿ ತರಿವೆ ತಿಂದ ಹಾದಿವು ಬೆಂಗಳೂರಿಗೆ. ಹರ್ಯಾ ನಸಕ್ನ್ಯಾಗ ಇದಕ್ ಬೆಂಗಳೂರಾಗ ಹಾಡ ಹಚ್ಕೊಂಡ್ ಹಾದಿವು. ಹೋಗಿ ಇಳ್ದಿ ತೆಳಗ ಟಾಯ್ಲೆಟ್ ಬಂದಿತ್ತು ಜೋರ. ವಾಶ್ರೂಮ್ ಪಾಳೆ ಹಚ್ಚಾರ, ಸಿಕ್ಕಾಪಟ್ಟಿ ಪಾಳೆ. ಮತ್ತೀಗ ಎಕ್ಸಾಮ್ದಾವು ಎಲ್ಲಾ ತುಂಬಿರ್ತಾವು. 20 ರೂಪಾಯಿ ಆಯ್ತು ವಾಶ್ರೂಮ್ಗೆ. 20 ರೂಪಾಯಿ ಕ್ವಾಟ್ನ್ಯ ಒಟ್ಟು ವಾಶ್ರೂಮ್ ಮಾಡಿ ಪೈಲ ಮಾಡಿ ಹಿಂದಾಡಿ ಜಾಕದ ಕೋಲೆಕ್ ಹೋಗಿ ಒಟ್ಟು ನಳ ಚಾಲು ಮಾಡಿ 20 ರೂಪಾಯಿ ಆಗುತ್ತಕ್ಕ ನೀರು ಕೈಕಾಲ ತಕ್ಕೋದು. ಒಟ್ಟು ಕೈಕಾಲ ತಕೊಂಡ್ ಅರ್ಬಿ ಒಪ್ಕೊಂಡ ಏನೈತಿ ನಮ್ ದಗದ್ರಿ
ನನಗೇನ್ ಗೊತ್ತೇನೆ ಇವಾಗ ಅದ ಇನ್ಯ 20 ರೂಪಾಯಿ ಆಗುತ್ತಾನ ಹೇಳತ್ತ. ಯಾವ್ದು AK-47 ಪಾರ್ಟ್ 2? ಇದೆಲ್ಲ ನೋಡಿದ್ರೆ ಕಲಿಯುಗದ ಅಂತ್ಯದ ಮುನ್ಸೂಚನೆ ಅನ್ಸುತ್ತ. ಬಾಬಾ ಇದ್ಯಾವ ಪ್ರಾಣಿ? ಇದು 2 ಕಾಲಲ್ಲಿ ನಡೆಯೋ ಪ್ರಾಣಿ ಕಣೋ. ಬಾಬಾ ನಾನ್ ಇದಕ್ ಹಾಲ್ ಕುಡಿಸ್ಲಾ? ಇವು ಹಾಲ್ ಕುಡಿಯಲ್ಲ ಕಣೋ, ಇವಕ್ಕೇನಿದ್ರು ಕ್ವಾರ್ಟರ್ ಅಥವಾ ಓಸಿ ಪ್ಯಾಕೆಟ್ ಬೇಕು. ಓಹೋ, ಹಾಗಿದ್ರೆ ಊಟ ಮಾಡಲ್ವಾ? ಮಾಡ್ತವೆ. ಹೌದಾ, ಏನ್ ತಿಂತವೆ? ಉಪ್ಪಿಟ್ಟು ತಿಂತಾವೆ. ನೀನ್ ನನ್ ಮೇಲೆ ಸುಮ್ನೆ ಕೋಪ ಮಾಡ್ಕೊಂತಿದ್ಯಾ? ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿಗೂ ಕಣ್ಣೆತ್ತು ನೋಡಲ್ಲ ನಾನು. ಅಲ್ಲೋಡಲ್ಲಿ ಬ್ಲೂ ಕಲರ್ ಹಾಕೊಂಡಿರೋ ಹುಡ್ಗಿನ. ಅವಳು ಬ್ಲೂ ಅಲ್ಲ, ಬ್ಲಾಕ್ ಹಾಕಿರೋದು. ಇಡಮರ ನಾ ಆಡಾಕ ಬಂದೀನಿ ರಮಿ, ನೀ ಮೈಸಾಕ ಬಂದಿದಿ ಎಮ್ಮಿ. ಕರಿ ಬ್ಯಾಡ ನನ್ಗ ಕೆಮ್ಮಿ, ಮಾಡ ಅನ್ನ ಬ್ಯಾಡ ಮಮ್ಮಿ, ಸಿಕ್ಕಿದಿ ಕಳಸ್ಲೇನ ಒಮ್ಮ್ಯಾರ ಗುಮ್ಮಿ. ಏ ಮಗನ, ಏನಂತ ತಿಳ್ಕೊಂಡಿ? ಹಳ್ಳಿಟ್ಟು ಸಿಳಿ ಹೊಡೆದ ನಿನಗ. ಶಿಟ್, ಈ ಸಣ್ಣ ಪುಟ್ಟ ಕಳ್ತನ ಮಾಡಿ ಹೋಗಿಲ್ಲ, ಏನಾರ ದೊಡ್ಡದ್ ಮಾಡ್ಬೇಕ. ಈಗೇನ್ ಮಾಡುದು? ಬೈ ನಾವ ರೈಡ್ ಮಾಡ್ಕೊಂಟು. ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಲ್ಲ ಅನ್ನೋದು ಗೊತ್ತಾಗಬಾರ್ದ ಏನ? ಮುತ್ತಿ ಮ್ಯಾಗ ಎಕ್ಸ್ಪ್ರೆಷನ್ ಇರ್ಲಿ, ತಾಯಿ ಸೀದಾ ಮಾಡ್ಕೋ. ನಾವೊಂದ್ ನಮಾನಿ ಬ್ಯಾರೆ ಟೈಪ್ ಮನುಷ್ಯ ತಮ್ಮ, ನಾವೊಂದ್ ನಮಾನಿ ಬ್ಯಾರೆ ಟೈಪ್ ಮನುಷ್ಯ ತಮ್ಮ. ಹೌದಣ್ಣ, ನೋಡಿದ್ರ ಗೊತ್ತಾಗುತ್ತ ನೀನ್ ಮನುಷ್ಯ ರಾಕ್ಷಸನ್. ಮತ್ತೆ ವಾವ್, डॉक्टर, राहुल को चिड़चिड़ा सा है। ये शायद कपड़े की गीली नापी की वजह से है। कपड़े से गीलापन तुरंत छाती तक फैलता है, जिससे उसे ठंड लग सकती है। इसीलिए रात में जरूरी है पैम्पर्स पैंट्स। ये गीलापन सोखकर जेल में बदल दे और बेबी रहे ड्राई पूरी रात। हम आज रात ही पैम्पर्स ट्राई करेंगे। ಮುದ್ದು ಬೇಬಿ, ನೀನು ಮದುವೆ ಆದ್ಮೇಲೆ ನೀನನ್ನ ಹಿಂಗೆ ಪ್ರೀತಿಸ್ತೀಯ ಅಲ್ವಾ? ಓ ಬೇಬಿ, ಯಾವಾಗ ನಿನ್ ಮದ್ವೆ? ಸರಿ ಬೈ. ಬನ್ನಿ ಸರ್. ಇದು ಕಡೆಗೆ ದುಡ್ಡೆಷ್ಟು? 50 ರೂಪಾಯಿ ಬನ್ನಿ ಸರ್. ಅಣ್ಣ 1,000 ಕೊಡ್ತೀನಿ. ಮೈ ಮೇಲೆ ಒಂದೇ ಒಂದು ಕೂದಲು ಬೀಳಬಾರ್ದು. ಆಧಾರ ಕಡಿಮೆ ಮಾಡ್ಕೊಡ್ತೀರಾ? ಇರಿ ಸರ್, ಒಂದ್ ನಿಮಿಷ. ಸರಿ ಸರ್. ಬೇಬಿ ರೀ ಗಂಡ ಅಡಿಬಿಟ್ಟಿ ಮಕ್ಕಳಪ್ಪ ಬದ್ಮಾಸು ಹಟ್ರಿ ಅವನು. ಸಿನಿಮಾ ನಾನಂದ್ರೆ ಎಷ್ಟಿಷ್ಟ ನಿಂಗೆ?
ನೀನಂದ್ರೆ ನಂಗೆ ಎಷ್ಟಿಷ್ಟ ಅಂತಂದ್ರೆ ಅದನ್ನ ಹಿಂಗ್ ಹೇಳ್ದು ಅಂತಾನೆ ಗೊತ್ತಾಯ್ತಲ್ಲ. ದೇವ್ರ ಬಾಯ್ಕೊಟ್ಟು ಅಂತಾನೆ ಅದ್ರಲ್ಲೇ ಹೇಳು. ಆಯ್ತು, ನನ್ ಮೇಲೆ ಯಾರಾದ್ರೂ ಚಾಡಿ ಚುಚ್ಚಿದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ? ನನ್ ಮಗನ ಅಡ್ಡಡ್ಡ ಉದ್ದ ಕತ್ತರ್ಸಾಕ್ಬಿಡ್ತೀನಿ. ಸರಿ ಆಯ್ತು, ನನ್ ಬಗ್ಗೆ ಯಾರ ಚಾಡಿ ಚುಚ್ಚಿದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಅವ್ಳು ಜುಟ್ಟು ಹಿಡ್ಕೊಂಡ್ ತಲಕ್ ಕತ್ತರಿಸ್ಬಿಟ್ಟು ಗಟ ಗಟ ಅಂತ ರಕ್ತ ಕುಡ್ದು ಬಿಡ್ತೀನಿ. ಆದ್ರೂ ನಿನ್ ಗಂಡ ಸರಿ ಇಲ್ಲ ಕಣಕ್ಕ. ಕುಡ್ಕೊ ಬಂದ್ ರಾತ್ರಿ ಎಲ್ಲ ಏನ್ ಹಂಗಾಡ್ಸಾಡ್ತಿದ್ನ? ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಮುದೇವಿ ಹಂಗೆ ಕಣ, ಕುಡ್ಕ ಬಂದೋಳೆ ಮೊಲ್ಲಗ್ರ ಬಂದವನ ಹಂಗಾಡ್ತಾನೆ. ಅದ್ ಯಾಕರ ಕಟ್ಕೊಂಡ್ ತಾಗಿ ಬಿಸಾಗಿ ಸಾಕ್ಬಿಟ್ಟು ಸಾಯಿಸ್ಬಿಡು ಅನ್ಸ್ತದೆ. ಮನೋ, ಆದ್ರೂ ನೀನ್ ಹೆಂಡತಿ ಸರಿ ಇಲ್ಲಕಲ್ಲ. ರೋಡಲ್ಲಿ ನಿಂತ್ಕೊಂಡ್ರೆ ಗಂಡು ಬೀರಿ ಜಗಳ ಆಡ್ದಂಗ ಆಡ್ತಾಳಲ್ಲ, ಬಾಯಿ ಕೊಡ್ಕದ ಅವಳಿಗೆ. ಹೆಂಗ್ ಸಂಸಾರ ಮಾಡ್ತಿದ್ಯೋ ಕಣಪ್ಪ, ನನಗಂತೂ ಗೊತ್ತಿಲ್ಲ. ನಂಗೂ ಹಂಗೆ ಅನ್ಸತ್ತೆ ಕಣ. ಆ ಮುದೇವಿ ಯಾಕಾದ್ರೂ ತಕ್ಕಂದು ಅಂತ ಒಳ್ಳೆ ಕಿಕ್ಕಿಕ್ಲಂಗ್ ಆಡತ್ತೆ, ಮಾತಾಡ್ಕೋದ್ರೆ ಒಡಿಕೆ ಬರುತ್ತೆ. ಹಿಂಗೆ ಆಡ್ತಾ ಇರ್ಲಿ, ಯಾವ್ದಾರ ಬೆಟ್ಟದ ಮೇಲೆ ಕರ್ಕೊಂಡು ತಳ್ಬಿಡ್ತೀನಿ. ಈ ರಮಣಮೂರ್ತಿ ಜೊತೆ ಜಗಳಾಡಿ ಓರ್ ಹಿಡಿದೋಯ್ತು. ರೇಡಿಯೋನಾದ್ರೂ ಕೇಳೋಣ. ಹಾಯ್ ಗೈಸ್, ನಾನಿದೆ ಪ್ರೀತಿ ಆಶಾಗೌಡ. ಎಲ್ಲರೂ ಫ್ರೆಂಡ್ಶಿಪ್ ನ ಯಾವ ರೀತಿ ಗ್ರಾಟಿಟ್ಯೂಡ್ ನ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಥ್ಯಾಂಕ್ ಯು ಕಮಿಂಗ್ ಮೈ ಲೈಫ್ ಮೈ ಫ್ರೆಂಡ್ಸ್. ಅಮ್ಮನ್ ಪಿಂಡ. ಗೆಟ್ ರೆಡಿ ಫಾರ್ ಸಾಂಗ್. ಕುಮಾರಿ ಶ್ರುತಿ ಅವರಿಂದ ಭಾವಗೀತೆಗಳು. ಸ್ನೇಹಿತರೆ ಸಾಕುನ್ನ ಬದುಕಿಗೆ, ಸ್ನೇಹನೇ ನನ್ನ ಜೀವನದಲ್ಲಿ ಎಂದೆಂದಿಗೂ. ಅವಳ ಹಾಡ್ ಕೇಳಿ ಎಷ್ಟು ಹುಚ್ಚಾಟ ಆಡ್ತಾ ಇದ್ಯಲ್ಲ, ಅಕಸ್ಮಾತ್ ಅವಳು ಕುರೂಪಿ ಆಗಿದ್ರೆ? ಸ್ನೇಹನೇ ನಮ್ಮ ಉಸಿರು, ಆ ಸ್ನೇಹಿತರೆ ನನ್ನ ಹಸಿರು. ಅವಳ ಮುಖದ ಮೇಲೆ ಸಿಡಿಬಿನ ಕಲೆ ಇರ್ಲಿ, ಅವಳ ಮುಖ ಸುಟ್ಟೋಗಿರ್ಲಿ, ಎಲ್ಲಾ ಮೂಳೆಗಳು ಹೊರಗೆ ಬಂದು ಒಳ್ಳೆ ಅಸ್ಥಿ ಪಂಜರದಾಗೆ ಇರ್ಲಿ, ಆದ್ರೆ ಅವಳೇ ನನ್ನ ಹೆಂಡತಿ. ಹೋಗಿದ್ ಮತ್ತೆ ಬಂದ. ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬೈ, ಗಂಡ ಹೆಂಡತಿ ಹತ್ರ ಪಾದ ತೊಳ್ಸ್ಕೊಂಡ್ರೆ ಅದನ್ನ ಭೀಮ್ನ ಅಮಾವಾಸ್ಯೆ ಅಂತಾರೆ. ಅದೇ ಹೆಂಡತಿ ಗಂಡನ ಹತ್ರ ಪಾತ್ರ ತೊಳ್ಸ್ಕೊಂಡ್ರೆ ಏನಂತಾರೆ ಬೈ? ಬೈ, ಎರಡೇ 2 ನಿಮಿಷ ಬೈ, ಇಲ್ಲೇ ಕುಂತ್ಕೋ ಬೈ, ಎಲ್ಗೋಗ್ಬೇಡ. ನಿನ್ ಡೌಟ್ ನಾನ್ ಕ್ಲಿಯರ್ ಮಾಡ್ತೀನಿ. ಎಲ್ಲೋಗ್ತಾ ಇದೆಯಾ ಬೈ? ನೀನ್ ಹೆಂಡತಿ ಕರ್ಕೊ ಬರ್ತೀನಿ. ಬೇಡ ಬಾ. ನನ್ ಬೇಬಿಗೆ 1 ವರ್ಷದ ರೀಚಾರ್ಜ್ ಮಾಡಿಸಿದೀನಿ. ಇನ್ಮೇಲಿಂದ ಯಾರೋ ತಡೆಯಕ್ಕಾಗಲ್ಲ ನಾನು ಅವಳು ಮಾತಾಡೋದನ್ನ. ನಾಳೆನಾ? ನಾಳೆ ಸಿಗೋಣ. ಈ ಮಿಂಡ ಹೊಡೆದೊಳಗೆ ಫೋನ್ ಮಾಡ್ತೋಳಿ. ಈಗ ನಾಳೆ ನಾನು ಫುಲ್ ಫ್ರೀ ಇದ್ದೀನಿ, ಇಬ್ರು ಸಿಗೋಣ. ಮಸ್ತು ತಲೆಗೆಟ್ಟಿದೆ ಅವಳಿಗೆ. ಇಟ್ಸತಿ ಫೋನ್ ಮಾಡ್ತಾಳೆ. ಜೀವನ್ ಫೋನ್ ಮಾಡ್ತಾವನಿ. ಅಪ್ಪ ಅಲೋ ಮಚ್ಚ, ನೋಡೆ ಎಲ್ಲಿದ್ಯಾ? ನನ್ ಮಾತ್ ಕೇಳು. ಬೋಳಿ ಮಗನೆ, ಫಸ್ಟ್ ನೀ ನನ್ ಮಾತ್ ಕೇಳು. 1 ತಿಂಗಳಿಂದ ಅವ್ನು ಹುಡುಗಿ ಜೊತೆ ಮಾತಾಡಿದ್ದೆ ಗೊತ್ತಾ, ಫೇಸ್ಬುಕ್ ಅಲ್ಲಿ ಸ್ನೇಹ ಅಂತ. ಹೌದು, ನಾಳೆ ಮೀಟ್ ಮಾಡಕ್ ಕರೆದಿದ್ದಾಳೆ ಮಚ್ಚ. ನಾಳೆ ಇಷ್ಟು ವರ್ಷ ಆದ್ರೂ ಒಂದಿನ ಕೂಡ ನನ್ನ ಹೆಂಡತಿ ನನಗೆ ಇಷ್ಟು ಪ್ರೀತಿ ತೋರಿಸಿಲ್ಲ ಮಚ್ಚ. ಇವಳು 1 ತಿಂಗಳಲ್ಲಿ ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾಳೆ. ಕಿರಣ್, ನನ್ ಮಾತ್ ಕೇಳೋ. ನೋಡೆ, ನಾನೊಂದು ಯೋಚನೆ ಮಾಡಿದ್ದೀನಿ. ನನ್ನ ಹೆಂಡತಿ ಡಿವೋರ್ಸ್ ಕೊಟ್ಬಿಟ್ಟು ಸ್ನೇಹ ಜೊತೆ ಮದುವೆ ಆಗಲ್ಲ. ಮಿಂಡ್ರಿ ಅದೇ ಫೋನೇ ಕೆತ್ತಿಲ್ಲ. ಅದಿಯಲ್ಲ ಏನಾಗಿದ್ದಾರೆ ನೋಡು. ಬಿಡುವುದವನೆ ಮನೆಗೆ ಬನ್ನಿ, ನೀನು ಐತೆ ಬೀಜಕ್ಕೆ ತಾಮ್ಲೇಟ್ ಮಾಡ್ತೀನಿ. ಮಚ್ಚ, ಇನ್ನೊಂದು ಹೇಳ್ಬೇಕಾಗಿತ್ತು. ನೀನು ಸ್ನೇಹ ಜೊತೆ ಮಾತಾಡ್ತಿದ್ದಲ್ಲ, ಆ ಮಿಡಗುಳ್ದೋಳು ನಾನೇ. ಕ್ಷಮಿಸ್ಬಿಡು ಮಚ್ಚ. ನಾಳೆ ಸಿಕ್ಕಿ ಎಲ್ಲ ನಿಜ ಹೇಳೋಣ ಅಂತ ನಿನ್ನ ಮೀಟ್ ಮಾಡಕ್ ಕರೆದೆ. ಹುಷಾರ, ಮನೆಗೆ ಹೋಗು ಮಚ್ಚ. ಬಾಯ್. ಎಷ್ಟು ಹೊತ್ತು ಮಾರ ಇವ್ರ ಕೆಲಸಕ್ಕೆ ಬರ್ಲಿಕ್ಕೆ? ಎಂತ ಮಾರ ಇಷ್ಟು ಹೊತ್ತಿಗೆ ಬಂದ್ರೆ ಕೆಲಸ ಆಗ್ತದ ಮಾರ? ಎಂತ ಇಷ್ಟು ಲೇಟು? ಬನ್ನಿ, ಲಂಚ್ ಬ್ರೇಕ್. ನಮ್ಮೂರಲ್ಲಿ ನಾವು ಹೇಳಕ್ ಹಿಂಗೆ ಹೋಗ್ತೀವಮ್ಮ, ನಿಮ್ಮೂರಲ್ಲಿ ಹಿಂಗೆ ಹೋಗ್ತೀರಾ? ಒಂದು ಕಾಮೆಂಟ್ ಮಾಡಿ. ಏತು ಹಂಗೆ ವಾಪಸ್ ಬರ್ಬೇಡ, ಹೇಳ್ತೀನಿ ಬಾ, ಒಂಚೂರು ಬುದ್ಧಿನಾರ ಬರುತ್ತೆ. ಥೂ, ಅನಿಷ್ಟ ಊಟ ಮಾಡಕ್ ಕೂತ್ಕೊಂಡಿನಿ ಗುರು, ಈ ರೀಲ್ ಬಂದ್ಬಿಡ್ತು. ಥೂ, ಊಟ ಮಾಡದ್ ಬಿಟ್ಟೆ ಅದ್ ಬಂದ್ಬಿಟ್ಟೆ, ಮನ್ಸೇ ಬರ್ಲಿಲ್ಲ ಊಟ ಮಾಡಕ್ಕೆ. ದರಿದ್ರ ಎಲ್ಲಿ ಥೂ. ನಮ್ಮೂರಲ್ಲೆಲ್ಲ ನಾನು ಹೇಳಕ್ ಹೋಗ್ತಾ ಇದೀನಿ ಅಂತ ಕಿರ್ಚ್ಕೊಂಡೆಲ್ಲ ಹೋಯ್ತೀರಾ? ನಮ್ಮೂರಲ್ಲೆಲ್ಲ ಹಂಗಲ್ಲ, ತೋರಿಸ್ತೀನಿ ಬಾ.
ಯಾಕೋ ನನ್ ಬಾಳೆ ಹಾಳು ಮಾಡ್ಬಿಟ್ಟಲ್ಲೋ. ಹಿಂಗೆ ಸೈಲೆಂಟ್ ಆಗಿ ಕುಂತಿರ್ಬೇಕು. ಜಾಸ್ತಿ ಮಾತಾಡಿದ್ರೆ ನಿಂತಿರೋ ಜಾಗದಲ್ಲೇ ಆಗ್ಬಿಡ್ತದೆ, ಹುಷಾರು. ಏನು ಹೇಳಿ ತಾನೇಕ ನೀವು ಹೇಳೋದು ಅಪ್ಪಿತಪ್ಪಿ ಬೇರೆ ಏನಾದ್ರೂ ಹೇಳ್ತೀರಾ? ಏನು ಅಪ್ಪಿತಪ್ಪಿ ಹೇತ್ನಂದ್ರ ಅದನ್ನ ವಿಡಿಯೋ ಮಾಡಿ ತೋರಿಸ್ಬಿಡಿ. ನಾವ್ ಹಂಗೆಲ್ಲ ಹೋಗೋದಿಲ್ಲ, ಸ್ವಲ್ಪ ಡಿಫ್ರೆಂಟ್. ನಮಗ್ ಜಗ್ಗಿಗೆಲ್ಲ ಆಗಲ್ಲ, ಸೀದಾ ಕೊಡನೆ ಬೇಕು. ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಕುತ್ಕೊಂತೀವಿ, ಅದಕ್ಕೆ ನಾವ್ ಹಿಂಗೆ ನೋಡಕ ಹೇಳಕ್ ಕುಂದ್ರದು. ನೀವು ಹಿಂಗೆ ಕುಂದಿರ್ತೀರಾ? ಕಮೆಂಟ್ ಮಾಡಿ. ಹುಷಾರಕ್ಕೋ ಹೇಳಕ್ಕಾರ ಹೇಳ ಅದ್ಕೊಂಡು ಅಂದಿ ಕುಂಡಿ ಕಡ್ದು ಬಿಟ್ಟಿತ್ತು. Hello. Hi. How are you? I'm good. How are you? He's my car. He's my favorite car. Okay. आप उधर तो बहुत हो गई है ना? रेंज रोवर. अबे यार ना नहीं पढ़ो बेचारी, तो रुक लो एक मिनट. रेंज रोवर. Oh wow, wow. He's my car. हाँ, he's a देसी बंदे. He's रेडा. ये ना? Wow. Wow. Thank you, Joel. Wow. He's uncle, Kuara uncle. Oh hi. Hi कर. He's my dad. Oh wow. Thank you, sir. देखे तेनू पसंद आ गया छोटे पंजाबी कल्चर. He's a tree. He's beautiful house. Wow. देखो tree. Yeah, tree. Natural tea. It's very pretty. Wow. बन गई बात, शादी की बन गई बात. I am gym trainer, bodybuilder, gym trainer. Oh wow. Thank you. Oh yeah. Okay. You're single? Yes. Wow. अभी wow. Your age? My age? Your age? age. Your age? Oh, I'm 19. Wow, बताओ wow. You are my friend. Good friend. Yes. एक खब्बा हाथ है वो तो दुश्मनी था. सज्जा your next hand, right hand. चाह चढ़ गया तेनू नहीं होएगा. जिंदगी च पता नहीं किन्ने दुख है ਉਹਦੇ. ਸੱਚੀ ਗੱਲ ਹੈ, ਉਹਦੀ ਚਾਹ ਉਹਦੀ ਜ਼ਿੰਦਗੀ ਸਬਰ ਗਈ. ਅਸੀਂ ਇਹਨੂੰ ਜ਼ਿੰਦਗੀ ਚ ਆਏ ਆ ਨਾ. ਸ਼ੋਭੀ ਤਾਂ ਉਹਨੇ ਨਹੀਂ ਦੇਖਿਆ ਤਾਂ ਉਹ ਮਿਸ ਕਰਦੀ ਹੈ ਪੰਜਾਬ ਨੂੰ ਤਾਂ. ਵਾਓ. Oh my god. Oh my god. Oh my god.